ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಹಕ್ಕಿಗಳಂತೆ ನಮ್ಮ ಬದುಕಿರಬೇಕು. ಅವುಗಳನ್ನು ನೋಡಿದಾಗ ಬದುಕಿನ ಅನೇಕ ಪಾಠಗಳು ಕಾಣಿಸುತ್ತವೆ. ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ, ಆದರೆ ಆಕಾಶವನ್ನು ತಮ್ಮದೆಂದು ಹೇಳಿಕೊಳ್ಳುವುದಿಲ್ಲ. ಮರದ ಕೊಂಬೆಯಲ್ಲಿ ಗೂಡು ಕಟ್ಟಿಕೊಳ್ಳುತ್ತವೆ, ಆದರೆ ಅದರ ಮೇಲೆ ತಮ್ಮ ಹಕ್ಕನ್ನು ಸಾಧಿಸುವುದಿಲ್ಲ. ಮರಿಗಳಿಗೆ ಜನ್ಮ ಕೊಟ್ಟು ಹಾರುವುದನ್ನು ಕಲಿಸಿ ತಾವು ಹಾರಿ ಹೋಗುತ್ತವೆ. ನಿರ್ಲಿಪ್ತ ಯೋಗಿಯಂತೆ ಅವುಗಳ ಬದುಕು. ಅತಿಯಾದ ಆಸೆ, ಹೋಲಿಕೆ, ನಿರೀಕ್ಷೆ ಮತ್ತು ಕೂಡಿಡುವ ಬುದ್ಧಿ ಅವುಗಳಿಗಿಲ್ಲ. ಅವುಗಳು ನಾಳೆ ಬಗ್ಗೆ ಅತಿಯಾಗಿ ಚಿಂತಿಸದೆ ಇಂದಿಗಾಗಿ ಈ ಕ್ಷಣದ ಸಂತೋಷಕ್ಕಾಗಿ ಬದುಕುತ್ತವೆ. ಅವುಗಳಿಗೆ ಕಟ್ಟುಪಾಡುಗಳಿಲ್ಲ, ನಿರ್ಬಂಧಗಳಿಲ್ಲ. ಹಾರುತ್ತವೆ, ಕೆಳಗಿಳಿಯುತ್ತವೆ, ಬೇಕೆನಿಸಿದಾಗ ಕಾಳುಗಳನ್ನು ಹುಡುಕಿ ತಿನ್ನುತ್ತವೆ. ಅವುಗಳಿಗೆ ತಮ್ಮದೇ ಧ್ವನಿ, ಧ್ವನಿಗೆ ತಕ್ಕ ಲಯ, ಲಯಕ್ಕೆ ತಕ್ಕಂತೆ ಮುಚ್ಚು ಮರೆಯಿಲ್ಲದ ಉಲಿತ. ಯಾರು ಕೇಳಲೆಂದು ಅವು ಹಾಡುವುದಿಲ್ಲ. ಮನುಷ್ಯ ಸಭ್ಯತೆಯ ಸೋಗಿನಲ್ಲಿ ಮಾಡಬಾರದ್ದು ಮಾಡಲು ಹೇಸುವುದಿಲ್ಲ. ಹಕ್ಕಿಗಳು ಗಾಳಿ ಮಳೆಯನ್ನು ಎದುರಿಸುತ್ತವೆ, ಹೆದರಿ ಕುಗ್ಗುವುದಿಲ್ಲ. ಗೂಡು ಛಿದ್ರವಾದರೂ ಅಂಜದೆ ಮತ್ತೆ ಕಟ್ಟಿಕೊಳ್ಳುತ್ತವೆ. ಇದು ಬದುಕಿನ ಬಹುದೊಡ್ಡ ಸಂದೇಶ. ಸೋಲು ಎದುರಾದರೂ ಮುದುಡದೆ ಮತ್ತೆದ್ದು ನಿಲ್ಲಬೇಕು. ಅವುಗಳಿಗೆ ಸಂಬಂಧಗಳ ಬಂಧನವಿಲ್ಲ, ಭಾವನೆಗಳ ಗೊಂದಲವಿಲ್ಲ. ಹಕ್ಕಿಗಳಂತೆ ನಾವು ಬದುಕಬೇಕೆಂದರೆ ಸಂಬಂಧಗಳಿಂದ, ಜವಾಬ್ದಾರಿಗಳಿಂದ ದೂರ ಓಡಿ ಹೋಗಬೇಕೆಂದೇನಿಲ್ಲ. ಮನಸ್ಸನ್ನು ಹಗುರವಾಗಿಟ್ಟುಕೊಂಡು ಸಂಬಂಧಗಳನ್ನು ಪ್ರೀತಿಯಿಂದ ಉಳಿಸಿಕೊಂಡು ಬಯಕೆಗಳಿಗೆ ಕಡಿವಾಣ ಹಾಕಿ ಪ್ರತಿದಿನವೂ ಕೃತಜ್ಞತೆಯಿಂದ ಬದುಕುವುದೂ ಕೂಡ ಅವುಗಳ ಹಾಗೆ ಬದುಕಿದಂತೆಯೇ. ರೆಕ್ಕೆಗಳಿಂದಾಗಿ ಹಕ್ಕಿಗಳು ಹಾರುತ್ತವೆ. ಮನಸ್ಸಿಗೆ ನಿರ್ಲಿಪ್ತತೆಯ ರೆಕ್ಕೆಗಳನ್ನು ಕಟ್ಟಿಕೊಂಡು ನಾವು ನಮ್ಮ ಬದುಕನ್ನು ಕೊಂಡೊಯ್ಯುವಂತಾಗಬೇಕು. ಆಗ ಮಾತ್ರ ಹಕ್ಕಿಗಳಂತೆ ನಿರಾಳ ನಿಶ್ಚಿಂತ ಬದುಕು ನಮ್ಮದಾಗುತ್ತದೆ. ಪ್ರಾಜ್ಞರೊಬ್ಬರು ಹೇಳುತ್ತಾರೆ, ಹಕ್ಕಿಗಳಂತೆ ಹಾರಲು ರೆಕ್ಕೆಗಳ ಅಗತ್ಯವಿಲ್ಲ, ಮನಸ್ಸು ಹಗುರವಾಗಿದ್ದರೆ ಸಾಕು.